ಹೋಯಲ್ಲ ಹೆಂಗಿದ್ರೆ ಧಾರ್ಮಿಕ್ಲ ನಮಸ್ಕಾರ. ಹೊರಗೆ ಸ್ವಲ್ಪ ಕತ್ಲೆ ಇರೋದು ನೋಡಿದ್ರೆ ನೀವು ಅಂದ್ಕೊಂಡಿರ್ಬೋದು ಮೋಸ್ಟ್ ಪ್ರೈಬ್ಲಿ ಬೆಳಿಗ್ಗೆ ಬೇಗ ಬಂದಿದ್ದೀನಂತ. ಖಂಡಿತ ಇಲ್ಲ, ನಾನು ಬಂದಿರೋದು ರಾತ್ರಿ. ಹೆಚ್ಚು ಕಮ್ಮಿ ನಿಮ್ಗೆ ಸಂಜೆ ಹೊತ್ತಲ್ಲಿ ಒಂದು ಒಳ್ಳೆ ತಿಂಡಿ ತಿನ್ನಬೇಕು ಅಂತ ಆದಾಗ ತುಂಬ ಹೋಟ್ಲು ನಮ್ಮನ್ನು ಬಾ 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 ಅಂತ ಕರಿತಿರ್ತವೆ. ಅಂಥದ್ರಲ್ಲಿ ನನಗೊಂದು ಇಷ್ಟ ಆಗಿದ್ದು ಯಾವುದು ಗೊತ್ತಾ? ಮಾರುತಿ ದಾವಣಗೆರೆ ಬೆಣ್ಣೆ ದೋಸೆ ಅಂತಿದ್ದು. ಸುಮಾರು 10-12 ವರ್ಷದಿಂದ ಅದ್ಭುತ ರುಚಿ ನೀಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಬೆಣ್ಣೆ ದೋಸೆ, ಖಾಲಿ ದೋಸೆ, ಪಡ್ಡು, ಗಿರ್ಮಿಟ್ಟು ಹಿಂಗೆ ಎಲ್ಲನೂ ಸಿಕ್ಕಾಪಟ್ಟೆ ಟೇಸ್ಟ್ ಅಂತೆ. ಇವತ್ತು ನಾನು ನಿಮ್ಮನ್ನು ಸೀದಾ ಕರ್ಕೊಂಡು ಹೋಗ್ತಿರುವಂಥದ್ದು ಮಾರುತಿ ದಾವಣಗೆರೆ ಬೆಣ್ಣೆ ದೋಸೆ. ಹಲೋ ಸರ್, ನಮ್ಮ ಹೆಸರು ರಾಕೇಶ್ ಅಂತ. ಸೊ ಇಲ್ಲಿ ನಾವು ಮಾರುತಿ ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲಲ್ಲಿ ಕೂತ್ಕೊಂಡಿದ್ದೀವಿ. ಇದು ಬೇಸಿಕಲಿ ಮೇಯ್ನ್ ಏನಂದರೆ ಬೆಣ್ಣೆ ದೋಸೆ, ಬೆಣ್ಣೆ ಮಸಾಲೆ ಆ ಥರ ದೋಸೆಗಳಿಗೆ ಫೇಮಸ್ ಆಗಿರುವಂಥ ಹೋಟೆಲ್ ನಮ್ಮದು. ಅಥೆಂಟಿಕ್ ಟೇಸ್ಟು, ಕ್ವಾಲಿಟಿ, ಹೈಜೀನ್ ಇದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಹೋಟೆಲ್ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂದರೆ ನಮ್ಮ ಫುಡ್ ಮೇಲಿರೋ ಒಂದು ಪ್ಯಾಷನ್ನು. ಸೊ ಬೇಸಿಕಲಿ ನಾವೆಲ್ಲ ಯಾರು ದಾವಣಗೆರೆಯವ್ರು ಇಲ್ಲದೆ ಇದ್ರೂ ನಾವೆಲ್ಲ ಕೆಲಸ ಕಲಿತು ಎಲ್ಲ ಇದು ಮಾಡಿ ಪ್ರತಿಯೊಂದು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಕಲಿತು ಇಲ್ಲಿ ಓಪನ್ ಮಾಡಿದ್ದೀವಿ. ಮುಂಚೆ ಏನಂದರೆ ಬರೀ ದೋಸೆ, ಪಡ್ಡು ಆ ಥರ ಲಿಮಿಟೆಡ್ ಐಟಮ್ಸ್ ಮಾಡ್ತಾಯಿದ್ವಿ. ಇವಾಗ ಸ್ವಲ್ಪ ಮೆನ್ಯೂನು ಎಕ್ಸ್ಪ್ಯಾಂಡ್ ಆಗಿದೆ. ದಾವಣಗೆರೆ ಬೆಣ್ಣೆ ದೋಸೆ ಪಾರ್ಸಲ್ ತೊಗೊಂಡೋಗ್ತೀವಿ, ಪಡ್ಡು ಅಂತ ತೊಗೊಂಡಿರ್ತೀವಿ. ಚೆನ್ನಾಗಿರುತ್ತೆ, ಐಟಮ್ಸ್ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಒಂದ್ಸಲಿ ಟ್ರೈ ಮಾಡ್ಬೋದು ದಾವಣಗೆರೆ ಬೆಣ್ಣೆ ದೋಸೆ. ನಮ್ಮ ಬನಶಂಕರಿ 3rd ಸ್ಟೇಜಲ್ಲಿದೆ. ನಾನು ರೆಗ್ಯುಲರಾಗಿ ಬರ್ತಾಯಿರ್ತೀನಿ ಯೂಶ್ವಲಾಗೆ ಸಾಯಂಕಾಲ ಸ್ನ್ಯಾಕ್ಸ್ ತಿನ್ನೋಕ್ಕೆ. ತುಂಬ ಚೆನ್ನಾಗಿದೆ. ನೀವು ಪಡ್ಡು ಮತ್ತು ನಾನು ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿರೋದು ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ. ಒನ್ಸ್ ಎಲ್ಲರೂ ಟ್ರೈ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿಯವ್ರನ್ನೂ ಕರ್ಕೊಂಬಂದು ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗೆ. ನಾವು 2017 ಸ್ಟಾರ್ಟ್ ಮಾಡಿದ್ವಿ. ಈಗ 9th ಇಯರ್, ಇನ್ನೊಂದು 4-5 ಮಂತ್ಸಲ್ಲಿ 9 years ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನನಗೆ ಬೇಸಿಕಲಿ ಏನಂದರೆ ಚಿಕ್ಕ ವಯಸ್ಸಿಂದ ನನಗೆ ಪರ್ಸ್ನಲಿ ಬೆಣ್ಣೆ ದೋಸೆ ಅನ್ನೋದು ತುಂಬ ಇಷ್ಟ. ಸೊ ಅಪ್ಪ ಅಮ್ಮ ಎಲ್ಲ ಆಚೆ ಕರ್ಕೊಂಡು ಹೋಗ್ತಿದ್ದಾಗ ಬೆಣ್ಣೆ ದೋಸೆ ತುಂಬ ಯಾವಾಗಲೂ ಹಠ ಮಾಡಿ ತಿಂತಾಯಿದ್ದೆ. ಸೊ ಅದರಿಂದ ಬೆಣ್ಣೆ ದೋಸೆ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಇತ್ತು. ಸೊ ನಾವು ಎಲ್ಲನೂ ನಾವೇ ಇದು ಮಾಡಿಕೊಂಡು ಟೇಸ್ಟ್ ಎಲ್ಲ ನಾವೇ ಫೈನಲ್ ಮಾಡ್ತೀವಿ. ಯಾವಾಗಲೂ ಡೈಲಿ ನಾನೇ ಬಂದು ಹಿಟ್ಟಿಂದಾಗಲಿ, ಚಟ್ನಿದಾಗಲಿ, ಪಲ್ಯದ್ದಾಗಲಿ ಎಲ್ಲ ನಾನೇ ಫೈನಲ್ ಮಾಡಿ ಟೇಸ್ಟ್ ಇದು ಓಕೆ ಮಾಡಿದ್ಮೇಲೆ ಆಮೇಲೆ ಅದನ್ನು ಕಸ್ಟಮರ್ಗೆ ಇದು ಮಾಡಿ ಸರ್ವ್ ಮಾಡಿ ಇದು ಮಾಡ್ತೀವಿ. ಸೊ ಪ್ರತಿದಿನ ಒಂದು ಇದನ್ನು ಪ್ರಾಕ್ಟೀಸ್ನ ಫಾಲೋ ಮಾಡಿಕೊಂಡು ಹಿಂಗೆ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ನಾನು ಬೆಣ್ಣೆ ದೋಸೆ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ. ಒರಿಜಿನಲ್ ದಾವಣಗೆರೆ ಬೆಣ್ಣೆ ದೋಸೆ ಥರನೇ ಇದೆ. ನೀವು ಟ್ರೈ ಮಾಡಬೇಕಂದ್ರೆ ಮಾರುತಿ ಬೆಣ್ಣೆ ದೋಸೆ ಅಂಗಡಿಗೆ ಬರ್ಬೋದು. ಸಿಕ್ಕಾಪಟ್ಟೆ ಬೆಣ್ಣೆ ಹಾಕಿದ್ದಾರೆ, ಅದ್ಭುತ ರುಚಿ ಇದೆ. ಯು ಕ್ಯಾನ್ ಟ್ರೈ. ನಾವು ಪ್ರತಿ ಸಂಡೇ ಇಲ್ಲಿ ಬರ್ತೀವಿ. ನನ್ನ ಫೇವ್ರೆಟ್ ಪುಡಿ ದೋಸೆ. ನಾವು ಸ್ಟಾರ್ಟ್ ಮಾಡಿದಾಗ ಸುಮಾರು ದಾವಣಗೆರೆಗೂ ಹೋಗಿ ತಿಂದಿದ್ದೀವಿ. ಆಮೇಲೆ ಅಲ್ಲೂ ಹೆಂಗೆ ಮಾಡ್ತಾರೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ. ಆಮೇಲೆ ಅಥೆಂಟಿಸಿಟಿ ಏನು ಅಂದರೆ ಬೇಸಿಕಲಿ ನಾವು ಅಲ್ಲಿ ನೋಡಿದ್ದು ಆಗಲಿ ಅಥವಾ ಇಲ್ಲಿ ಕಲ್ತಿರೋದಾಗಲಿ ಮತ್ತು ನಾವು ಕೆಲವೊಂದು ಕಡೆ ತಿಂದಿರೋದಾಗಲಿ ಎಲ್ಲಾದ್ರಲ್ಲೂ ನಾವು ಇದು ಮಾಡಿ ಟ್ರಯಲ್ ಆ್ಯಂಡ್ ಎರರ್ ನಾವು ಇಲ್ಲಿ ಬಂದಮೇಲೆ ಒಂದು ವಾರ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಕೊನೆಗೆ ನಮಗೆ ಓಕೆ ಈ ರೆಸಿಪಿ ಫೈನಲ್ ಅಂತ ಡಿಸೈಡ್ ಮಾಡಿದ್ಮೇಲೆ ಎಲ್ಲರೂ ನಮ್ಮ ರಿಲೇಟಿವ್ಸು ನಮ್ಮ ಇವಾಗೆಲ್ಲ ಇದು ಮಾಡಿದ್ಮೇಲೆ ಕೊನೆಗೆ ಇದನ್ನು ಫೈನಲ್ ಮಾಡಿದ್ವಿ. ಸೊ ನಮ್ಮ ಹೋಟ್ಲಲ್ಲಿ ಬೇಸಿಕಲಿ ತಬ್ಲಾ ನಾನಿ ಅವರು ಮತ್ತು ಟೆನ್ನಿಸ್ ಕೃಷ್ಣ ಅವರು ಯಾವಾಗಲೂ ಬಂದು ಹೋಗ್ತಾ ಇರ್ತಾರೆ, ತಿಂತಾ ಇರ್ತಾರೆ, ತುಂಬ ಇಷ್ಟಪಡ್ತಾರೆ. ಮತ್ತು ಒಂದು ಸಲ ಸಾಧು ಕೋಕಿಲ ಅವ್ರು ವಿಸಿಟ್ ಮಾಡಿದರು. ಅದಲ್ದಿಗ ಬಿಗ್ ಬಾಸ್ ಪ್ರಥಮ್ ಅವ್ರು ಬರ್ತಾರೆ. ಮತ್ತು ರತ್ನಮಂಜರಿ ಚಿತ್ರದ ಹೀರೋ ಅವ್ರ ಹೆಸರು ರಾಜಚರಣ್ ಅಂತ ಅವ್ರು ಬಂದಿದ್ದಾರೆ. ಸೊ ಅವ್ರು ಬರ್ತಿರ್ತಾರೆ. ಅದು ಬಿಟ್ಟು ನಮ್ಮ ಫೇವ್ರೇಟ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಸೊ ಅವರು ಆಚೆ ಬಂದು ಅವ್ರಿಗೆ ಪಾಪ ಕಾರಲ್ಲಿ ಕೂತ್ಕೊಂಡು ಅವರು ಫ್ರೀಯಿಂದ ಆರ್ಡರ್ ಮಾಡಿಸ್ಕೊಂಡು ತರಿಸ್ಕೊಂಡು ತಿನ್ಕೊಂಡು ಬರ್ತಾರೆ. ಸೊ ನಾವು ಬೇಸಿಕಲಿ ಉಪೇಂದ್ರ ಅವ್ರಿಗೆ ದೊಡ್ಡ ಫ್ಯಾನು. ಸೊ ಅವ್ರು ಬಂದರೆ ತುಂಬ ಖುಷಿಪಟ್ಟು ಇದು ಮಾಡ್ತೀವಿ.
ಮೇನ್ ದೋಸೆನಲ್ಲಿ ಏನಂದರೆ ಬೆಣ್ಣೆ ದೋಸೆ, ಬೆಣ್ಣೆ ಮಸಾಲೆ ದೋಸೆ, ಬೆಣ್ಣೆ ಖಾಲಿ, ಬೆಣ್ಣೆ ಸೆಟ್ ದೋಸೆ, ಸ್ಪೆಷಲ್ ಬೆಣ್ಣೆ ಖಾಲಿ ದೋಸೆ, ಅದು ಬಿಟ್ಟು ಪ್ಲೇನ್ ಖಾಲಿ ದೋಸೆ, ಪ್ಲೇನ್ ಸೆಟ್ ದೋಸೆ, ಈ ಥರ ಇದೆರಡು ಬೆಣ್ಣೆ ಎಣ್ಣೆ ತಿಂದೆ ಇವಾಗ ಅವ್ರಿಗೋಸ್ಕರ 2 ಥರ ದೋಸೆ ಕೊಡ್ತೀವಿ. ಅದಲ್ದಿಗ ಇವಾಗ ಹೊಸದಾಗಿ ಮಹಾರಾಜ ಬೆಣ್ಣೆ ಖಾಲಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದರಲ್ಲಿ ಏನಂದರೆ 3 ಪೀಸ್ ದೋಸೆ ಸಿಗುತ್ತೆ. ಸೊ ಒಂದು ಪ್ಲೈನ್ ಇರುತ್ತೆ, ಒಂದು ಪೌಡರ್ ಇರುತ್ತೆ, ಒಂದು ರೆಡ್ ಚಟ್ನಿ ಇರುತ್ತೆ. ಸೊ ಎಲ್ಲನೂ ಟೇಸ್ಟ್ ಮಾಡ್ಬೋದು ಕಸ್ಟಮರು ಒಂದೇ ಪ್ಲೇಟಲ್ಲಿ. ಮತ್ತು ಜೊತೆಗೆ ಯಾರಾದರೂ ಹೈಯರ್ ಕ್ವಾಲಿಟಿ ಅಂದರೆ ಹೈಯರ್ ಕ್ವಾಂಟಿಟಿ ನೋಡ್ತಾ ಇರ್ತಾರೆ ಅಂದರೆ ಅವ್ರಿಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ತುಂಬ ಹೊಟ್ಟೆ ತುಂಬ ತಿನ್ಬೋದು ಒಬ್ರು. ಸೊ ಅದರಿಂದ ಮಹಾರಾಜ ಖಾಲಿ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದಕ್ಕೆ ಉಪ್ಪಿ ಖಾಲಿ ಅಂತ ಇಡಬೇಕಾಗಿತ್ತು, ಬಟ್ ಕಸ್ಟಮರ್ಸ್ಗೆಲ್ಲ ಇದಾಗಲಿ ಅಂದ್ಬಿಟ್ಟು ಮಹಾರಾಜ ಅಂತ ಇಟ್ಟಿದ್ದೀವಿ. ಆಮೇಲೆ ಅದು ಬಿಟ್ಟು ನಾವು ದೋಸೆ ಜೊತೆಗೆ ತಟ್ಟೆ ಇಡ್ಲಿ, ಪುಡಿ ತಟ್ಟೆ ಇಡ್ಲಿ, ಬೆಣ್ಣೆ ತಟ್ಟೆ ಇಡ್ಲಿ, ಆಮೇಲೆ ಪ್ರತಿದಿನ ಚೇಂಜ್ ಆಗೋವಂಥ ರೈಸ್ ಬಾತು, ಆಮೇಲೆ ಪಡ್ಡು, ಉದ್ದಿನ ವಡೆ, ಮಸಾಲೆ ವಡೆ, ಆಲೂಗಡ್ಡೆ ಬೋಂಡ, ಮೆಣಸಿನ್ಕಾಯಿ ಬಜ್ಜಿ, ಗಿರ್ಮಿಟ್ಟು. ಸೊ ಇಷ್ಟು ಐಟಮ್ಸ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ಎವ್ರಿಡೇ ಬೆಳಗ್ಗೆ 7:00 ಸ್ಟಾರ್ಟ್ ಆದರೆ ನೈಟ್ 9:00 ಕ್ಲೋಸ್ ಆಗುತ್ತೆ. ಟ್ಯೂಸ್ಡೇ ಮಾತ್ರ ಟೈಮಿಂಗ್ಸ್ ಚೇಂಜ್ ಇರುತ್ತೆ. ಫಸ್ಟ್ ಟ್ಯೂಸ್ಡೇ ರಜಾ ಇರುತ್ತೆ ಯಾವಾಗಲೂ. ಆಮೇಲೆ ಬೇರೆ ಟ್ಯೂಸ್ಡೇಸ್ ಹಾಫ್ ಡೇ ಇರುತ್ತೆ. ಬೆಳಗ್ಗೆ 7:00 ಮಧ್ಯಾಹ್ನ 1 ಗಂಟೆ ಕ್ಲೋಸ್ ಆಗುತ್ತೆ ಟ್ಯೂಸ್ಡೇಸ್ ಮಾತ್ರ. ಬೇರೆ ಎಲ್ಲ ದಿವಸನೂ 7:30 to 9:30 ಮಾಮೂಲಿ ಇದಿರುತ್ತೆ. ಎಸ್ ಅಂತೂ ನೋಡಿದ್ರಿ ಇಲ್ಲಿನ ಸ್ಪೆಷಲ್ಲು ಬೆಣ್ಣೆ ದೋಸೆ. ನಾನು ಫಸ್ಟು ಒಂದು ಒಳ್ಳೆ ಬೆಣ್ಣೆ ದೋಸೆ ಆರ್ಡ್ರ್ ಮಾಡಿದೆ. ದೋಸೆ ಇಲ್ಲಿ ಬೆಣ್ಣೆ ದೋಸೆ ನೀವು ಮಾಡುವಾಗಲೇ ನೋಡಿದ್ರಿ ಪಟ 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 ಅಂತ ಬೆಣ್ಣೆ ಹೊಡೆದು ಆ ದೋಸೆ ನೋಡಿ ಹಿಂಗೆ ಹೆಂಗಿಷ್ಟು ಮುರಿದಿತ್ತಂದರೆ ಅಷ್ಟು ಸ್ಮೂತಾಗಿದೆ ದೋಸೆ. ಆಮೇಲೆ ಹಾಕಿರೋ ಬೆಣ್ಣೆ ನೀವು ನೋಡ್ತಿದ್ರಿ, ಆ ಹಂಚಲ್ಲಿ ಆ ಬೆಣ್ಣೆ ಸ್ಮೆಲ್ಲೇ ಹಾಗೆ ಗಮ್ಮಂತ ಹೊಡಿತಿತ್ತು. ನನಗಂತೂ ಕಾಯಕ್ಕಂತೂ ಸತ್ಯ ಆಗ್ತಾಯಿಲ್ಲ. ನೋಡೋಣ ಫಸ್ಟು ಈ ಪಲ್ಯದೊಟ್ಟಿಗೆ ಜಸ್ಟು ಪಲ್ಯ ಪ್ಲಸ್ ಆ ಚಟ್ನಿ ಮಿಕ್ಸ್ ಮಾಡಿ ನೋಡ್ಬಿಡೋಣ. ಒಂದು ಬಾಯಿ ಹಾಕೊಂಡ್ರೆ ಪರಮಾದ್ಭುತ. ನನಗಿಲ್ಲಿ ಫಸ್ಟು ಚಟ್ನಿ ಬಗ್ಗೆ ಹೇಳ್ಬೇಕು ಅನಿಸ್ತಿದೆ. ಯಾಕಂದರೆ ಹೆವಿ ಸ್ಪೈಸಿ ಚಟ್ನಿ. ಈಗಿರೋ ಬೆಂಗಳೂರು ಚಳಿ ವೆದರ್ಗೆ ದ ಸ್ಪೈಸಿ ಚಟ್ನಿ ಸಕ್ಕತ್ತಾಗುತ್ತೆ. ಆಮೇಲೆ ಇರೋದು ಆಲೂ ಪಲ್ಯನೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಥರ ಕೊಟ್ಟಂಗೆ ಇಲ್ಲಿ ಪಲ್ಯ ಇರೋಲ್ಲ. ಇದು ಒಂಥರ ವೈಟ್ ಆಗಿರುತ್ತೆ. ನೀವು ನೋಡಿದ್ರಿ ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಅದು ತುಂಬ ಸ್ಪೆಷಲ್. ಆಮೇಲೆ ಈ ದೋಸೆ ನೀವು ನೋಡಿ, ಇದನ್ನು ಹಿಂಗೆ ಪ್ರೆಸ್ ಮಾಡಿದಾಗ ಆ ಪಲ್ಯ ಚಟ್ನಿ ಜೊತೆಗೆ ಆ ಬೆಣ್ಣೆ ಫ್ಲೇವರು ಹಂಗೆ ಬಾಯಿಗೆ ಸಿಗುತ್ತೆ. 1 ಕೋಟು ಬೆಣ್ಣೆ ಹಾಕಿಲ್ಲ ಇವರು. ನೀವೇ ನೋಡಿದ್ರಿ 1 ಕೋಟು ಬೆಣ್ಣೆ ಹಾಕ್ಬಿಟ್ಟು ಏನು ಟಪ್ಪಂತ ಎಂಡ್ ಮಾಡಿಲ್ಲ. ಫಸ್ಟ್ ಒಂದು ಸಲ ಫುಲ್ ಹಾಕ್ತಾರೆ, ಆಮೇಲೆ ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಪುನಃ ಟಪ 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 ಅಂತ ಬೆಣ್ಣೆ ಹೊಡೆದು ಕೊಟ್ಟಿದ್ದಾರೆ. ಅದ್ಭುತ ರುಚಿ. ಆಮೇಲೆ ಇನ್ನೊಂದು ಹೇಳಬೇಕು, ರೋಸ್ಟ್ ಇದೆ. ಇದು ನಿಮಗೆ ರೋಸ್ಟ್ ಕೂಡ ಇದೆ, ಆದರೆ ತಿನ್ನೋಕ್ಕಾಗದೆ ಇರೋ ಥರ ರೋಸ್ಟು ಅಲ್ಲ, ಮೀಡಿಯಮ್ ರೋಸ್ಟು. ಬಟ್ ಆ ರೋಸ್ಟಲ್ಲಿ ಇರೋದೇನು ಗೊತ್ತಾ, ಬರೀ ಬೆಣ್ಣೆ ನೋಡಿ. ಫುಲ್ಲು ಖಾರ ಚಟ್ನಿ ಇದೆ ಅದರಲ್ಲಿ. ಆಮೇಲೆ ಏನು ಹೆವಿ ಅಂತಲ್ಲ, ಮೀಡಿಯಮ್ ಆಗಿ ರೋಸ್ಟ್ ಇರೋದು. ಆಮೇಲೆ ಹಾಕಿರೋ ಬೆಣ್ಣೆ ಸಕ್ಕತ್ತಾಗುತ್ತೆ. ಆ್ಯಕ್ಚುಲಿ ನಿಮ್ಗೆ ಬೆಣ್ಣೆ ಖಾಲಿನೂ ಒಂಥರ ಮಜಾ ಕೊಡುತ್ತೆ. ಯಾಕೆ ಗೊತ್ತಾ, ಅದರಲ್ಲಿ ನಿಮಗೆ ಪಲ್ಯ ಏನಿರಲ್ಲ, ಬರೀ ಈ ಥರ ಚಟ್ನಿ ಜೊತೆಗೆ ತಿಂತೀರ. ಒಂದು ದೋಸೆನ ನಾವು ಎಕ್ಸ್ಪ್ಲೈನ್ ಮಾಡಬೇಕಿದ್ರೆ ಬರೀ ದೋಸೆ ಬಗ್ಗೆ ಮಾತ್ರ ಮಾಡ್ತೀವಿ ಅಥವಾ ಪಲ್ಯದ ಬಗ್ಗೆ. ಇಲ್ಲಿ ಹಂಗಲ್ಲ, ನಿಜ ಹೇಳ್ತೇನೆ, ದೋಸೆನೂ ಚೆನ್ನಾಗಿದೆ. ಯಾಕಂದರೆ ಅಷ್ಟು ಬೆಣ್ಣೆ. ಆ ಆಲೂ ಪಲ್ಯ ನೀವು ನೋಡಬೇಕು. ಇದು ನೋಡಿ, ನಿಮಗೆ ಮಾಮೂಲು ಮಸಾಲೆ ದೋಸೆಗೆ ಹಾಕುವಂಥದ್ದಲ್ಲ, ದಾವಣಗೆರೆ ಬೆಣ್ಣೆ ದೋಸೆಯಲ್ಲಿ ಕೊಡುವಂಥದ್ದು ಡಿಫ್ರೆಂಟ್ ಆಗಿರುತ್ತೆ. ಇದು ಪ್ಲಸ್ಸು ಕೊಟ್ಟಿರೋ ನೀರು ಚಟ್ನಿ, 3 ಎಂಥ ಕಾಂಬಿನೇಷನ್ ಗೊತ್ತಾ, ಅದ್ಭುತವಾಗಿತ್ತು. ಇದು 3 ಸೇರಿ ನೀವು ಹೇಳೋಕ್ಕಾಗಲ್ಲ, ಅಷ್ಟು ರುಚಿ ಇದೆ, ಅಷ್ಟು ಅದ್ಭುತವಾಗಿದೆ. ಆಮೇಲೆ ಬೆಣ್ಣೆ ಅಂತೂ ಬಾಯಿ ತುಂಬ ಸ್ಪ್ರೆಡ್ ಆಗುತ್ತೆ. ಈಗ ನಾನು ತೊಗೊಂಡಿರೋದು ಮಸಾಲೆ ದೋಸೆ. ಇದರಲ್ಲೇ ನಿಮಗೆ ಬೆಣ್ಣೆ ಖಾಲಿ ಇದೆ ಅಥವಾ ಓಪನ್ ಬಟರ್ ಮಸಾಲ ಇದೆ. ನನಗಂತೂ ಸೀರಿಯಸ್ಲಿ ಒಂದು ಅದ್ಭುತ ಬೆಣ್ಣೆ ದೋಸೆ, ಅಥೆಂಟಿಕ್ ಸ್ಟೈಲು. ದಾವಣಗೆರೆ ಬೆಣ್ಣೆ ದೋಸೆ ಒರಿಜಿನಲ್ ರುಚಿ ನಿಮ್ಗೊಂದು ಸಿಗಬೇಕಂದ್ರೆ ಮಾರುತಿ ದಾವಣಗೆರೆ ಬೆಣ್ಣೆ ದೋಸೆಗೆ ಬನ್ನಿ. ನೀವೇ ಹೇಳ್ತೀರಾ ಆಮೇಲೆ ಅವ್ನು ಯಾಕೆ ಅವತ್ತು ಅಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೆ ಒದ್ದಾಡ್ದ ಅಂತ. ಯಾಕಂದರೆ ರುಚಿ ಅಷ್ಟು ಚೆನ್ನಾಗಿದೆ. ದಾವಣಗೆರೆ ಬೆಣ್ಣೆ ದೋಸೆ ಅಂದಮೇಲೆ ನಮಗೆ ಅಲ್ಲಿ ನೆನಪಾಗುವಂಥದ್ದು ಇನ್ನೊಂದು ಯಾವುದು ಗೊತ್ತಾ, ಪಡ್ಡು. ಆ್ಯಕ್ಚುಲಿ ನಾನು ನೋಡ್ದಂಗೆ ಈ ದಾವಣಗೆರೆ ಬೆಣ್ಣೆ ದೋಸೆ ಯಾವುದು ಹೋಟೆಲ್ಗಳಿರ್ತಾವಲ್ಲ ಅಥೆಂಟಿಕ್ಕಾಗಿ, ಅಲ್ಲಿ ಹೆಚ್ಚಾಗಿ ಪಡ್ಡು ಅಷ್ಟೇ ಟೇಸ್ಟಾಗಿ ಮಾಡ್ತಾರೆ. ನಾನು ನೋಡೋಣ ಅಂತ ಇಲ್ಲಿ ಪಡ್ಡು ಮೇಕಿಂಗ್ ನೋಡ್ತಾ ಇದ್ದೆ, ತುಂಬಾ ಇಷ್ಟ ಆಯಿತು. ಸೊ ಮಾಮೂಲು ದೋಸೆ ಜೊತೆಗೆ
ನೋಡಿ, ಒಂದು ಮೃದುವಾಗಿರುವಂತಹ ಪಡ್ಡು ಆರ್ಡ್ರ್ ಮಾಡಿದೆ. ಈ ರೋಸ್ಟ್ ಆಗಿರೋ ರೀತಿ ನೋಡಿ, ಪಡ್ಡು ಹಿಂಗೆ ರೋಸ್ಟ್ ಆದಾಗಲೇ ಅದರ ಮಜಾ ಬರೋದು. ಆಮೇಲೆ ಸೈಜ್ ವೈಸು ಅಷ್ಟೇ, ಏನು ಚಿಕ್ಕ ಪಡ್ಡು ಅಲ್ಲ, ದೊಡ್ಡದಾಗಿದೆ. ಇದಕ್ಕೆ ನಿಮಗೆ 2 ಥರ ಚಟ್ನಿ ಕೊಡ್ತಾರೆ. ಅದನ್ನು ನಾವು ಚಟ್ನಿ ಜೊತೆಗೆ ಅದ್ಕೊಂಡು ಪಡ್ಡುನೇ ನೋಡಬೇಕು ನೀವು, ಎಷ್ಟು ಸ್ಮೂತಾಗಿದೆ. ಸ್ಪಾಂಜ್ ಥರ ಬಿಸಿ ಆಗೋ ಹಾಕ್ಕೊಡ್ತಾರೆ. ನಾನು ನೋಡ್ದಂಗೆ ಅಲ್ಲೇನು ಮಾಡಿ ಇಟ್ಟಿರಲಿಲ್ಲ, ಹಂಗೆ ಬಿಸಿಯಾಗಿ ಹಾಕ್ತಾರೆ. ಬೇಕಂದರೆ ಅಲ್ಲೇ ಮಾಡ್ತಾರೆ, ಕೊಡ್ತಾರೆ. ಟೇಸ್ಟ್ ವೈಸು ಪಡ್ಡು ಅಷ್ಟೇ ಸೂಪರಾಗಿದೆ. ಆಮೇಲೆ ಎಸ್ಪೆಷಲಿ ಏನು ಗೊತ್ತಾ, ಚಟ್ನಿ, ಅದ್ಭುತವಾಗಿರೋ ಚಟ್ನಿ ನಿಮಗೆ ರುಚಿನ ಡಬಲ್ ಮಾಡಿಸುತ್ತೆ. ಸೊ ಟೋಟಲಿ ನನಗೆ ಪಡ್ಡು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾವು ಆನ್ಲೈನಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ, ಮ್ಯಾಜಿಕ್ ಪಿನ್ನು, ಆಮೇಲೆ ಇವಾಗ ಹೊಸದಾಗಿ ಓನ್ಲಿ ಅಂತ ಅಪ್ಲಿಕೇಶನ್ ಲಾಂಚ್ ಆಗಿದೆ. ಸೊ ಇದು 4ರಲ್ಲೂ ಆನ್ಲೈನ್ ಆರ್ಡರ್ಸ್ನ ಅಕ್ಸೆಪ್ಟ್ ಮಾಡ್ತೀವಿ. ಸೊ ನಾವು ಇಲ್ಲಿ ಸುತ್ತಮುತ್ತ 5 to 6 ಕಿಲೋಮೀಟರ್ಸ್ ಮಿನಿಮಮ್ 500 rupees ಆರ್ಡರ್ಸ್ಗೆ ಫ್ರೀ ಹೋಮ್ ಡೆಲಿವರಿ ಕೊಡ್ತಾ ಇದ್ದೀವಿ. ಸೊ ಇದು ಒಂದು ಹೊಸ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ವಿ ರೀಸೆಂಟಾಗಿ. ಒಂದ್ಸಲ ಬಂದು ಎಲ್ಲ ದೋಸೆನೂ, ಎಲ್ಲ ವೆರೈಟೀಸ್ ಆಫ್ ದೋಸೆನೂ ದಯವಿಟ್ಟು ಬಂದು ಟೇಸ್ಟ್ ಮಾಡಿ, ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನೂ ರೆಫರ್ ಮಾಡಿ ನಿಮ್ಗೆ ಇಷ್ಟ ಆದಮೇಲೆ. ಈ ಹೋಟೆಲ್ ಬಂದು ತಿರುಗುಪ್ಪೆ ವಾಟರ್ ಟ್ಯಾಂಕ್ ರೋಡಲ್ಲಿ ಬರುತ್ತೆ. ಬನಶಂಕರಿ 3rd ಸ್ಟೇಜಿಗೆ ಸಿಗುತ್ತೆ ಇದು. ನೀವು ಗೂಗಲ್ ಮ್ಯಾಪ್ಸಲ್ಲಿ ಕೂಡ ಮಾರುತಿ ದಾವಣಗೆರೆ ಬೆಣ್ಣೆ ದೋಸೆ, MARUTHI ಮಾರುತಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕರೆಕ್ಟಾಗಿ ಬಂದು ಗೈಡ್ ಮಾಡುತ್ತೆ. ಸೊ ದಯವಿಟ್ಟು ಎಲ್ಲರೂ ಮಾರುತಿ ದಾವಣಗೆರೆ ಬೆಣ್ಣೆ ದೋಸೆಗೆ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಂತೂ ನಾನು ಪಡ್ಡು ಆಮೇಲೆ ಮಸಾಲೆ ದೋಸೆ ತೊಗೊಂಡಿದ್ದು ಎರಡು ನನಗಂತೂ ತುಂಬಾ ಇಷ್ಟ ಆಯಿತು. ಬೆಣ್ಣೆ ಹಾಕ್ಕೊಟ್ಟಿರುವಂತಹ ಬೆಣ್ಣೆ ದೋಸೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಸಹ ಎಂಜಾಯ್ಗಂತೂ ಡೆಫಿನೆಟ್ಲಿ ಮಾಡ್ತೀರಾ ಅಂತ ಹೇಳ್ಬೋದು. ಆಮೇಲೆ ಈ ಒಂದು ಮಾರುತಿ ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲಿ ಬರುತ್ತೆ, ಇದರ ಅಡ್ರೆಸ್ಸು, ಲೊಕೇಶನ್ನು ನೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಏನಿಲ್ಲ, ಕತ್ರಿಗುಪ್ಪೆ ವಾಟರ್ ಟ್ಯಾಂಕ್ ರೋಡಲ್ಲೇ, ರೋಡ್ ಸೈಡಲ್ಲೇ ಇದೆ. ತುಂಬ ಚೆನ್ನಾಗಿದೆ, ಬನ್ನಿ ತಿನ್ನಿ. ಆಮೇಲೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್, ಬಾಯ್.